ಕಣ್ರಿ ಸರ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ನೋಡ್ತೀವಿ ರೀ. ಯಾರು ಇಷ್ಟ ಆಗ್ತಾರೆ? ನಮಗೆ ವಿನಯ್ ಇಷ್ಟ ಆಗ್ತಾರೆ. ಏನಕ್ಕೆ ರೀ? ರೆಬಲ್ ರೆಬಲ್. ನಾವು ರೆಬಲ್ ಸ್ಟಾರ್ ಅಭಿಮಾನಿಗಳು, ಅದಕ್ಕೆ ಅವನು ರೆಬಲ್, ಅವ್ನು ಇಷ್ಟ ಆಗ್ತಾನೆ ನಮಗೆ. ಎಲ್ಲರ ಜೊತೆ ಅಗ್ರೆಸಿವ್ ಆಗಿರ್ತಾರಲ್ಲ ಅಂತ. ಅದು ಅವನ ಸ್ಟೈಲ್, ಅದು ಹಂಗಿರ್ಬೇಕು ಎಲ್ಲರಿದ್ರು. ಅವಾಗ ಅವ್ರು ಡಾಮಿನೇಟ್ ಆದಾಗೆ ಎಲ್ಲರೂ ವಿನ್ ಆಗೋದಲ್ವಾ, ರಿಸ್ಕ್ ತಗೊಂಡ್ರೆ ಗೈನ್ ಅಲ್ವಾ. ಸಂಗೀತ ಅವ್ರ ಬಗ್ಗೆ ಏನಂತೀರಾ? ಸಂಗೀತ ಅವರು ಕಾಂಪಿಟೇಟರು, ಒಳ್ಳೆ ಕಾಂಪಿಟೇಟರು. ಈ ಸಲ ಕ್ಯಾಪ್ಟನ್ ಆಗಿದ್ದಾರೆ, ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಅವರು ಫೈನಲಿ ಬರ್ತಾರೆ, ಸಂಗೀತ ಅವರು ಫೈನಲ್ ಬರ್ತಾರೆ, ವಿನಯ್ ಅವರು ಬರ್ತಾರೆ. ನಮ್ಮ ಸಪೋರ್ಟ್ ವಿನಯ್. ವಿನಯ್ ಮತ್ತು ಸಂಗೀತ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ, ಈಗ ಒಬ್ರು ಅವರಿಬ್ರು ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಹೌದೌದು, ಮೊದಲಿಂದಾನು ಆಗ್ತಿರ್ಲಿಲ್ಲ. ಬಟ್ ಅವರು ಶಿವಪುರದಿದ್ದಾರೆ, ಗಂಡ ಹೆಂಡತಿಯಾಗಿ ಮಾಡಿದ್ರು. ಗಂಡ ಹೆಂಡತಿ ಮೇಲೆ ಇದ್ದೇ ಇರುತ್ತಲ್ವಾ, ನಡೆಯುತ್ತೆ ಎಲ್ಲ. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರಾ? ಡ್ರೋನ್ ಪ್ರತಾಪ್ ನಾವು ಅಷ್ಟು ಬಿಲೀವ್ ಮಾಡಲ್ಲ ಸರ್. ಅವನ್ನ ಮೊದಲಿಂದ ನಾವು ಅಷ್ಟು ಬಿಲೀವ್ ಮಾಡಲ್ಲ. ಅವ್ನು ಸಾಫ್ಟು ಡಬಲ್ ಗೇಮ್ ಅನಿಸುತ್ತೆ. ಬಟ್ ನಮ್ಮದು ಸಪೋರ್ಟ್ ವಿನಯ್ಗೆ. ಈಗ ಡ್ರೋನ್ ಪ್ರತಾಪ್ ಅವರಿಗೆ ಗುರುಜಿ ಒಬ್ರು ಬಂದು ಹೇಳಿದ್ರಲ್ಲ, ಅದು ಸರಿ ಅಂತೀರಾ ತಪ್ಪು ಅಂತೀರಾ ಅಂತ? ತಂದೆ ತಾಯಿ ಜೊತೆ ಹೋಗ್ಬೇಡಿ, ನೀವು ಗಂಡಾಂತರ ಇದೆ ಅಂತ. ನಮ್ಗೆ ಅವ್ರ ಜಾತಕದ ಮೇಲೆ ಏನೇನಿದೆಯೋ ಅದ್ರ ಪ್ರಕಾರ ಅವ್ರು ಹೇಳಿರ್ತಾರೆ, ಅವರು ನಂಬಿಕೆ ಅದು. ನಾವು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ವಲ್ಲ. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸುದೀಪ್ ಸೂಪರ್ ಸರ್. ನೋಡಿ 10 ವರ್ಷ ಬೇರೆ ಯಾವ ಇದರಲ್ಲೂ ಕಂಟಿನ್ಯೂಸ್ 10 ವರ್ಷ ನಡೆಸೋರು ಯಾರಿದ್ದಾರೆ ಹೇಳಿ? ಈಗ ಸದ್ಯಕ್ಕೆ ಕನ್ನಡ ಇಂಡಸ್ಟ್ರಿಲಿ ಬಿಗ್ ಬಾಸ್ ನಡೆಸೋಕ್ಕಾಗೋದಿರೋದು ಸುದೀಪ್ ಒಬ್ಬರಿಗೆ, ಯಾರಿಗೂ ಅಷ್ಟು ಆಗೋದಿಲ್ಲ. ನಿಮ್ಮ ಓಟು? ನಮ್ಮ ಒಟ್ಟು ವಿನಯ್ಗೆ. ವಿನಯ್ ಅವ್ರಿಗೆ. ಥ್ಯಾಂಕ್ ಯು ಸರ್.